ನಿಮಗೆ ಆರೋಗ್ಯ, ಸಂಪತ್ತು, ಶಾಂತಿ ಮತ್ತು ಅದೃಷ್ಟ ಬೇಕೆಂದರೆ ಈ ವಸ್ತುಗಳ ಮಹತ್ವವನ್ನು ತೀವ್ರವಾಗಿ ಅರ್ಥಮಾಡಿಕೊಳ್ಳಿ. ಅಂತೆಯೇ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿಕೊಳ್ಳಿ. ಮನೆ ಬಾಗಿಲಿನ ಹತ್ತಿರ ಇಟ್ಟರೆ ಅದೃಷ್ಟ ತರುವ ವಸ್ತುಗಳು. 1. ತುಳಸಿ ಗಿಡ. ತುಳಸಿ ಗಿಡವನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ವಸ್ತುವಾಗಿ ಪರಿಗಣಿಸಲಾಗುತ್ತದೆ. ಮನೆ ಬಾಗಿಲಿನ ಹತ್ತಿರ ತುಳಸಿ ಗಿಡವನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಒಳಗೆ ಪ್ರವೇಶಿಸುವುದನ್ನು ತಡೆಯುತ್ತವೆ. ಇದು ದೈವೀ ಶಕ್ತಿ, ಶುಭತತ್ವ ಮತ್ತು ಶಾಂತಿಯನ್ನು ಉಂಟುಮಾಡುತ್ತದೆ. ಪ್ರತಿದಿನವೂ ತುಳಸಿಗೆ ನೀರು ಹಾಕಿ ದೇವರಿಗೆ ನಮಸ್ಕಾರ ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ. 2. ಗಮಲದ ಗಿಡಗಳು, ಫ್ಲವರಿಂಗ್ ಪ್ಲಾಂಟ್ಸ್. ಹೂ ಬಿಡುವ ಗಿಡಗಳು ಸೌಂದರ್ಯದೊಂದಿಗೆ ಒಳ್ಳೆಯ ಚೈತನ್ಯವನ್ನು ನೀಡುತ್ತವೆ. ಬಾಗಿಲಿನ ಹತ್ತಿರ ಹೂವಿನ ಗಿಡ ಇಡುವುದರಿಂದ ಅದೃಷ್ಟದ ಅಲೆಯು ನಿಮ್ಮ ಮನೆಯತ್ತ ಹರಿಯುತ್ತದೆ. ಹೂವುಗಳ ಸುಗಂಧ ನಕಾರಾತ್ಮಕತೆಯನ್ನು ಹಾರಿ ಹೋಗಲು ಸಹಾಯ ಮಾಡುತ್ತದೆ. 3. ದೇವರ ಪ್ರತಿಮೆ ಅಥವಾ ಗಂಟೆ, ಸೇಕ್ರೆಡ್ ಬೆಲ್. ಬಾಗಿಲಿನ ಹತ್ತಿರ ದೇವರ ಚಿಹ್ನೆ ಅಥವಾ ಮಿಂಚಿನಂತೆ ಹೊಳೆಯುವ ಬಂಗಾರದ ಗಂಟೆ ಇಡುವುದು ಶುಭಕಾರಿ. ಮನೆಯೊಳಗೆ ದೇವರ ಸನ್ನಿಧಿಯಂತಹ ಭಾವನೆಯನ್ನು ತರಲು ಇದು ಉಪಯುಕ್ತ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಗಂಟೆ ಬಾರಿಸಿದರೆ ಆಧ್ಯಾತ್ಮಿಕ ಶಕ್ತಿಗಳು ನಿಮ್ಮನ್ನು ರಕ್ಷಿಸುತ್ತವೆ. 4. ಕಪ್ಪು ಉದ್ದಿನ ಕಣ್ಣು, ನಜರ್ ಬಟ್ಟು. ನಿಮ್ಮ ಮನೆಗೆ ಬರುವುದು ಅಚಾನಕ್ ಖರ್ಚುಗಳು ಅಥವಾ ದುರದೃಷ್ಟದ ಕಾರಣವೇನಾದರೂ ಇದ್ದರೆ, ಕಪ್ಪು ಉದ್ದಿನ ಕಣ್ಣು ಇಡುವುದು. ಇದು ಕೇತುವಿನ ನಕಾರಾತ್ಮಕ ಪರಿಣಾಮದಿಂದ ನಿಮ್ಮನ್ನು ಕಾಪಾಡುತ್ತದೆ. ದೇವರ ಬಳಿಯಲ್ಲಿ ಇದನ್ನು ಹಾಕುವುದು ಹೆಚ್ಚು ಫಲಪ್ರದ. 5. ವಾಸ್ತು ಪಾರಿಜಾತ. ಬಾಗಿಲಿನ ಹತ್ತಿರ ವಾಸ್ತು ಶಾಂತಿಯನ್ನು ಕಾಯ್ದುಕೊಳ್ಳಲು ಈ ಅಲಂಕಾರಿಕ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಇದು ಚೈತನ್ಯ ಶಕ್ತಿಗಳನ್ನು ಪ್ರಚೋದಿಸುತ್ತದೆ ಮತ್ತು ಸಂಕಷ್ಟಗಳನ್ನು ತಡೆಯುತ್ತದೆ. 6. ಕಸವನ್ನು ಸರಿಯಾಗಿ ನಿರ್ವಹಿಸುವುದು. ಬಾಗಿಲಿನ ಹತ್ತಿರ ಯಾವಾಗಲೂ ಸ್ವಚ್ಛತೆ ಇರಿಸಿಕೊಳ್ಳಿ. ಕಸ ತುಂಬಿದ ಬಿಂದಿ ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನು ಬಾಗಿಲಿನ ಹತ್ತಿರ ಇಡುವುದು ಶ್ರೇಷ್ಠವಾಗಲ್ಲ. ಇದು ಶ್ರೇಷ್ಠ ಶಕ್ತಿಯನ್ನು ಅಳಿಸುತ್ತದೆ. 7. ಬೆಳ್ಳಿ ಅಥವಾ ಲೋಹದ ವಸ್ತುಗಳು. ಮನೆ ಬಾಗಿಲಿನಲ್ಲಿ ಚಿನ್ನ, ಬೆಳ್ಳಿ ಅಥವಾ ಪ್ರಾಚೀನ ಲೋಹದ ಸಮಾರಂಭದ ವಸ್ತುಗಳನ್ನು ಇಟ್ಟರೆ ನಿಮ್ಮ ಮನೆಯ ಆವರಣದಲ್ಲಿ ಶುಭ ಉಂಟಾಗುತ್ತದೆ. ಇದು ಸಂಪತ್ತು ಹೆಚ್ಚಿಸುತ್ತವೆ. 8. ಲೇಮುಕಾಯಿ, ನಿಂಬು ಮರ. ನಿಮ್ಮ ಮನೆಯ ಸುತ್ತಮುತ್ತಲಿನ ಭೂಮಿಯಲ್ಲಿ ನೀವು ನಿಂಬು ಅಥವಾ ಸೊಪ್ಪುಹಣ್ಣುಗಳನ್ನು ಬೆಳೆದರೆ, ಅದು ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುತ್ತದೆ. 9. ದೇವರ ದೀಪ. ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಬಾಗಿಲಿನ ಹತ್ತಿರ ದೀಪ ಹಾಕುವುದು ಶುಭಕರ. ಇದು ಆಧ್ಯಾತ್ಮಿಕ ಶಕ್ತಿಗಳನ್ನು ಆಕರ್ಷಿಸಿ ಸಂಕಟಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. 10. ಪವಿತ್ರ ರಂಗೋಲಿ. ಬಾಗಿಲಿನ ಬಳಿ ಪ್ರತಿದಿನವೂ ರಂಗೋಲಿ ಬಿಡಿಸುವುದು ಮನೆಯ ಸುಖ, ಸಮೃದ್ಧಿ ಮತ್ತು ನೆಮ್ಮದಿಗೆ ಸಹಾಯ ಮಾಡುತ್ತದೆ. ಇದು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತದೆ. 11. ಗಡಸಿನ ಚಿಹ್ನೆ, ಓಂ ಸಿಂಬಲ್. ಮನೆಯ ಬಾಗಿಲು ಅಥವಾ ಮೇಲ್ಚೀಲದಲ್ಲಿ ಓಂ ಚಿಹ್ನೆಯನ್ನು ಹಾಕಿದರೆ ಅದು ನಿಮ್ಮ ಮನೆಯಲ್ಲಿ ಸಮಾಧಾನವನ್ನು ತರುತ್ತದೆ. ಇದನ್ನು ಬಾಗಿಲಿನಲ್ಲಿ ಸುಂದರವಾಗಿ ಪೇಂಟಿಂಗ್ ಮಾಡಿದರೂ ಉತ್ತಮ. 12. ನೀಲಿ ಅಥವಾ ಹಸಿರು ಗಾಜಿನ ಬಾಟಲಿ. ನೀಲಿ ಬಾಟಲಿಯಲ್ಲಿ ನೀರು ತುಂಬಿ ದೀಪದ ಹತ್ತಿರ ಇಟ್ಟರೆ ಕೇತುವಿನ ಪ್ರತಿಫಲಗಳು ಕಡಿಮೆಯಾಗುತ್ತವೆ. 13. ಹಣದ ಮೀನಿನ ಚಿಹ್ನೆ, ಫೆಂಗ್ ಶೂಯಿ ಫಿಶ್ ಸಿಂಬಲ್. ಫೆಂಗ್ ಶೂಯಿ ಪ್ರಕಾರ, ನಿಮ್ಮ ಮನೆಯ ಬಾಗಿಲಿನಲ್ಲಿ ಹಣದ ಮೀನು ಅಥವಾ ತೋರಣ ಹಾಕಿದರೆ ಮನೆಯ ಚಕ್ರವ್ಯೂಹ ಚಕ್ರಗಳು ಸರಿಯಾಗಿ ಕೆಲಸ ಮಾಡುತ್ತವೆ. 14. ಲಕ್ಷ್ಮೀ ದೇವಿಯ ಕಾಲು ಗುರುತು. ಲಕ್ಷ್ಮೀ ದೇವಿಯ ಕಾಲು ಗುರುತುಗಳನ್ನು ಬಾಗಿಲಿನಲ್ಲಿ ಅಲಂಕರಿಸಿದರೆ ಆರ್ಥಿಕ ಸ್ಥಿತಿಯಲ್ಲಿ ಉನ್ನತಿ ಉಂಟಾಗುತ್ತದೆ. 15. ಹೋಮಗಳ ಹೂ. ಹೋಮ ಅಥವಾ ದೇವರ ಹೂವುಗಳನ್ನು ಬಾಗಿಲು ಹತ್ತಿರ ಇಡುವುದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುತ್ತದೆ. 16. ಕಬ್ಬಿಣದ ನುಗ್ಗಲು, ಐರನ್ ಹಾರ್ಸ್ ಶೂ. ಬಾಗಿಲು ಮೇಲೆ ಕಬ್ಬಿಣದ ನುಗ್ಗಲು ಹಾಕಿದರೆ ಅದು ರಕ್ಷಾ ಚಿಹ್ನೆ ಅಥವಾ ನಕಾರಾತ್ಮಕ ಶಕ್ತಿ ನಿವಾರಣೆ ಚಿಹ್ನೆ ಆಗುತ್ತದೆ. ಇವುಗಳಾದರೆ ನಿಮ್ಮ ಮನೆಯ ಬಾಗಿಲಿನ ಹತ್ತಿರ ಇಟ್ಟುಕೊಳ್ಳುವ ಕೆಲವು ಪವಿತ್ರ ಮತ್ತು ಶ್ರೇಷ್ಠ ವಸ್ತುಗಳು. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿದರೆ ಅದು ನಿಮ್ಮ ಜೀವನದ ಎಲ್ಲಾ ಕಷ್ಟಗಳನ್ನು ನಿವಾರಣೆ ಮಾಡಿ ಶುಭದ ಮತ್ತು ಸಮೃದ್ಧಿ ದಾರಿ ತೋರಿಸಬಹುದು. ಇಂತಹ ಇನ್ನಷ್ಟು ರಹಸ್ಯಮಯ ಮಾಹಿತಿಗಾಗಿ ನಮ್ಮ ರಾಶಿ ರಹಸ್ಯಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಮನೆ ಮಾತೆ ದೇವಾಲಯ. ನಿಮ್ಮ ಮನೆ ಆವರಣವನ್ನು ದೈವೀ ಶಕ್ತಿಯ ಕೇಂದ್ರವನ್ನಾಗಿ ಮಾಡಿ ಮತ್ತು ಶುಭಕ್ಕೆ ಆಹ್ವಾನ ನೀಡಿ.